ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ತಮ್ಮದೇ ನೋಡಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಮನೆ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಇಟ್ಕೊಂಡಿದ್ವಿ. ಆ ಕಾರಣಕ್ಕೆ ನಾನು, ಅಕ್ಕ ಮತ್ತು ಹಸ್ಬೆಂಡು, ಮಗಳು ಇಷ್ಟು ಜನನು ಮನೆ ದೇವಸ್ಥಾನಕ್ಕೆ ಹೊರಟಿರೋದು. ಬೆಳಗಿನ ಜಾವ 3 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲಿಗೆ ಬರೋಕ್ಕೆ 5 ಗಂಟೆ ಆಯಿತು. ಫ್ರೆಂಡ್ಸ್, ಈಗ ಅಭಿಷೇಕ ಎಲ್ಲ ಮುಗೀತು. ಅಲಂಕಾರ ಮಾಡ್ತಾ ಇದ್ದಾರೆ ದೇವರಿಗೆ. ಅದಕ್ಕೆಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬಾ ಜನ ರಶ್ ಆಗುತ್ತೆ. ಅದಕ್ಕೆ ಬೆಳಗಿನ ಜಾವನೇ ಅಭಿಷೇಕಕ್ಕೆ ಯಾವಾಗಲೂ ಅಭಿಷೇಕಕ್ಕೆ ದುಡ್ಡನ್ನು ಕಳಿಸ್ಬಿಡ್ತಾ ಇದ್ವಿ. ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ. ಈ ಸಲ ಅವ್ರು ಹೇಳ್ತಾ ಇದ್ರು, ಇಲ್ಲ ಅಭಿಷೇಕಕ್ಕೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೆ ಬೆಳಗಿನ ಜಾವ 3 ಗಂಟೆಗೆ ಇನ್ನೇನು 2:30ಗೆ ಆಲ್ಮೋಸ್ಟ್ ಎದ್ದು ರೆಡಿ ಆದ್ವಿ. ಬರೋಷ್ಟ್ರಲ್ಲಿ ಅಲ್ಲಿ ಮನೆ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದ ಇಲ್ಲಿ ಬರೋಷ್ಟ್ರೊಳಗೆ 5 ಗಂಟೆ ಹಾಗೆ ಹೋಯಿತು. 5 ಗಂಟೆಗೆ ಜಾಯ್ನ್ ಆದ್ವಿ. ಇನ್ನೇನು ಅಭಿಷೇಕ ಕೂಡ ಮುಗೀತು. ಅಭಿಷೇಕ ಎಲ್ಲ ಆದಮೇಲೆ ದೇವರ ಅಲಂಕಾರ ಆಯಿತು, ಮಂಗಳಾರತಿ ಆಯಿತು. ಎಲ್ಲ ಮುಗಿಸ್ಕೊಂಡು ಔಟ್ ಸೈಡ್ ಬಂದ್ವಿ. ಇದು ಬಂದು ಮೆರವಣಿಗೆ ದೇವರು. ಇದು ಬಂದು ನಾವು ಹರಕೆ ಎಲ್ಲ ಮಾಡ್ಕೊಂಡಿರ್ತೀವಿ ದೇವ್ರಿಗೆ ಮಕ್ಕಳು ಹುಟ್ಟಿದಾಗ. ಮತ್ತು ನಮ್ಮ ಮನೆ ದೇವಸ್ಥಾನದಲ್ಲಿ ಯಾವ ಥರ ಅಂತಂದರೆ 3 ರೌಂಡ್ ಮೆರವಣಿಗೆ ಮಾಡಿಸಿ ಪೂಜೆ ಎಲ್ಲ ಮಾಡಿಸುವಂಥದ್ದು. ಆಲ್ಮೋಸ್ಟ್ ಅದನ್ನು ಮಾಡಿಸಿದ್ದೀವಿ ನಾವು. ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಖಂಡಿತ ನೆಕ್ಸ್ಟ್ ಲಾಗಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಫ್ರೆಂಡ್ಸ್, ಈಚೆ ಬಂದು ಇಲ್ಲೆಲ್ಲ ನಿಂತ್ಕೊಂಡಿದ್ವಿ. ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೇನು ಬಂದಾದಮೇಲೆ ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಇದನ್ನೇ ನಮ್ಮ ದೇವಸ್ಥಾನ ಬಂದು ಇರೋದು ಕಾಡಿನ ಮಧ್ಯದಲ್ಲಿರುವಂಥದ್ದು ಅನ್ಸಿಗಿರಿ ಅಂತ ಹೇಳಿದ್ರೆ ನೋಡ್ತಾ ಇರೋದು. ಸುತ್ತ ಬೆಟ್ಟ ಗುಡ್ಡ, ಮನೆಗಳೆಲ್ಲ ಏನೂ ಇಲ್ಲ. ಮನೆಯೆಲ್ಲ ತುಂಬ ದೂರದಲ್ಲಿದೆ. ಇಲ್ಲಿ ನನ್ನ ಮಗ ಅಂತೂ ಎಲ್ಲಾದರೂ ಹೋದಾಗ ನಿಮಗೆ ಗೊತ್ತೇ ಇದೆ, ಆಟ ಸಾಮಾನು ನೋಡಿದ ತಕ್ಷಣ ಬೇಕು ಅಂತ ಗಲಾಟೆ ಮಾಡ್ತಾಯಿರ್ತಾನೆ. ಇವತ್ತು ಕೂಡ ಅಷ್ಟೇ, ಪಿ ಪಿ ಬೇಕಂತೇಳಿ ಕೇಳಿ ತಗೊಂಡಿಗೆ ಪಿ ಪಿ ಹೋಗ್ತಾ ಬರ್ತಾ ಇದ್ದಾನೆ. ಇನ್ನೇನು ಕಾರ್ನಲ್ಲಿ ಬರ್ತಾ ಇನ್ನೇನು ಬೇಗನೆ ಬೆಳಗಿನ ಜಾವ 2:30ಗೆ ಎದ್ದಿದ್ದ. ಅವನು ಕೂಡ ಮಲಗಿದ್ದಾನೆ. ಇನ್ನೇನು ಊರು ಹತ್ತತ್ರ ನಾವು ಕೂಡ ಬಂದು ರೀಚ್ ಆಗಿದ್ದೀವಿ. ಇನ್ನೇನು ಸ್ವಲ್ಪ ದೂರದಲ್ಲೇ ಇರುವಂಥದ್ದು. ಇನ್ನೇನು ನಮ್ಮೂರು ಇನ್ನೊಂದು 10 ಮಿನಿಟ್ಸ್ ಅಷ್ಟರಲ್ಲಿ ಚಿಕ್ಕ ತಿರುಪತಿಗೆ ಜಾಯ್ನ್ ಆಗ್ತಾಯಿದ್ವಿ. ಯಾಕಂದರೆ ನಾವು ಬಂದು ಚಿಕ್ಕ ತಿರುಪತಿಯಿಂದ ಹೊರಟಿದ್ದು ಅಕ್ಕನ ಕರ್ಕೊಂಡು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ದೇವಸ್ಥಾನದಲ್ಲಿ ಸ್ವಲ್ಪ ಫೋಟೋಸ್ ಇತ್ತು, ಅದನ್ನ ಕೂಡ ಇದರಲ್ಲಿ ಆ್ಯಡ್ ಮಾಡಿದೆ. ಫ್ರೆಂಡ್ಸ್, ಇನ್ನೇನು ಬಂದಮೇಲೆ ನೈಟ್ ಇವನಿಗೆ ಅಡುಗೆ ಮಾಡ್ತಾಯಿದ್ದೀನಿ. ಈಗ ಬಂದು ಹುರ್ಲಿಕಾಳು ಬಸ್ಸಾರು ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಲೆ ಮೇಲೆ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಒಲೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಅದು ಬೇಯೋದು ಸ್ವಲ್ಪ ಲೇಟು, ಹಾಗಾಗಿ ನೀಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಒಲೆ ಮೇಲೇ ಬೇಯಿಸ್ತಾ ಇರೋವಂಥದ್ದು. ಈಗ ನಾನು ಬಂದು ಬಸ್ಸಾರು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನಾನು ಬೆಂಕಿನಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಂಡಿದ್ದೀನಿ. ಈ ಥರ ಸುಟ್ಟಿ ಮಾಡೋದಕ್ಕೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಯಿ ತುರಿ ಎಲ್ಲ ತೊಗೊಂಡಿದ್ದೀನಿ. ಇದನ್ನು ಸುಟ್ಟಿ ಮೇಲಿರೋಂಥ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಇದು ಒಲೆಯಲ್ಲಿ ಬೇಯಿಸೋದಕ್ಕೆ ತುಂಬಾ ಬ್ಲ್ಯಾಕಾಗೆಲ್ಲ ಇರುತ್ತೆ. ಅದಕ್ಕೆ ಸ್ವಲ್ಪ ಹುರುಳಿಕಾಳನ್ನ, ಬೆಂದಿರೋಂಥ ಹುರುಳಿಕಾಳನ್ನ ಕೂಡ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರೋಂಥ ಹುಣಸೆಹಣ್ಣೆಲ್ಲ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನು ಮಿಕ್ಸಿ ಜಾರಿಗೆಲ್ಲನೂ ಎತ್ತಿಟ್ಕೊಳ್ಳೋಂಥ ಮಸಾಲೆಗೆಲ್ಲ ಹಾಕ್ಕೊತಾ ಇದ್ದೀನಿ. ಹುರುಳಿಕಾಳು, ಹುಣಸೆಹಣ್ಣು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕಾಯಿ ತುರಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ. ಇದಕ್ಕೆ ಬಂದು 1 ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಇದ್ದಿಲ್ಲ, ಆ ಕಾರಣಕ್ಕೆ ಹಾಗೆಯೇ ಮಾಡ್ತಾಯಿದ್ದೀನಿ. ನಾವು ಯಾವ ಥರ ಅಂದರೆ ಹಳ್ಳಿಯವರು ಇದೇ ಇರಬೇಕು ಅಂತೇನಿಲ್ಲ, ಒಂದಿರಲಿ ಇಲ್ಲದೆ ಹೋಗಲಿ ನಾವು ಮಾಡ್ತಾಯಿರ್ತೀವಿ. ಸಿಟಿನಲ್ಲಿರೋರಿಗೆಲ್ಲ ಪ್ರತಿಯೊಂದು ಇರಬೇಕು, ಯಾಕಂದರೆ ದುಡ್ಡು ಕೊಟ್ಟು ಕೊಂಡ್ಕೊಂಡಾದ್ರೂ ಮಾಡ್ತಾರೆ. ನಾವು ಹಳ್ಳಿಯವರು ಆ ಥರ ಎಲ್ಲ ಮಾಡೋದಿಲ್ಲ. ಏನಿದೆಯೋ ಅದನ್ನು ಹಾಕಿ ಮಾಡ್ತೀವಿ. ಅಕ್ಕಪಕ್ಕದ ಮನೆಯಲ್ಲಿ ಕೇಳ್ತೀವಿ, ಇದ್ದರೆ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ನೋಡಿ ಇದೇ ಥರನೇ ಹಾಕ್ಕೊಂಡು ಮಾಡೋದು. ಈಗ ಗ್ರೈಂಡ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ಇಲ್ಲಿ ನೀವು ಅನ್ಕೊತಾ ಇರ್ಬೋದು ಸೌಟಲ್ಲಿ ಏನು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಹೊಟ್ಟೆಲ್ಲ ಬಿಡಿಸಿದ್ರಲ್ವ ಸಿಪ್ಪೆದು, ಅದರದ್ದು ಸ್ವಲ್ಪ ಮೆತ್ಕೊಂಡಿದೆ ಅಷ್ಟೇ, ಏನು ಇದಿಲ್ಲ. ಅದಕ್ಕಾಗಿ ನಾನು ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸಾಂಬಾರಿಗೆ ಒಗ್ಗರಣೆ ಕೊಟ್ಟು
ಈಗ ಸಾಂಬಾರು ಕಾಯಿಸ್ಕೊತಾ ಇರೋವಂಥದ್ದು. ಮಾಮೂಲಿ ಸಾಸಿವೆ, ಎಣ್ಣೆ, ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸೈಡ್ ಹಾಲು ಕಾಯಕ್ಕಿಟ್ಟಿದ್ದೆ. ಇನ್ನು ಪಲ್ಯ, ಮುದ್ದೆ, ರೈಸ್ ಎಲ್ಲ ರೆಡಿಯಾಗಿದೆ. ಇದು ಬಂದು ಹುರ್ಳಿಕಾಳು ಬಸ್ಸಾರು ಮಾಡಿದ್ನಲ್ವ, ಪಲ್ಯ ರೆಡಿಯಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ನಾವು ಬಂದು ಕಾಯಿ ತುರಿ ಜಾಸ್ತಿ ಹಾಕ್ತೀವಿ. ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಎಣ್ಣೆ ಫ್ರೈ ಮಾಡಿ ಈಗ ಒಗ್ಗರಣೆ ಕೊಟ್ಟಿರೋವಂಥದ್ದು. ಕಾಯಿ ತುರಿ ಲಾಸ್ಟಲ್ಲಿ ಬಂದು ಕಾಯಿ ತುರಿ ಹಾಕಿದ್ವಿ. ನೋಡೋದಕ್ಕೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹುರ್ಳಿಕಾಳು ಬಸ್ಸಾರು ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದರೆ ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇದೆ ಪಲ್ಯ ಎಲ್ಲನೂ ಅಷ್ಟೇ. ಇನ್ನೇನು ಪಲ್ಯ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು, ಮುದ್ದೆ ಕೂಡ ರೆಡಿ ಆಯಿತು. ಈಗ ಊಟ ಮಾಡೋಣ ಅಂತೇಳಿ ಊಟ ಕೂಡ ಇಟ್ಕೊಂಡಾಯಿತು. ಈಗ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಊಟ ಎಲ್ಲ ಕೊಡಬೇಕಲ್ಲ, ಅವ್ರಿಗೂ ಊಟ ಕೊಟ್ಟು ನಾನು ಕೂಡ ಈಗ ಊಟ ಮಾಡ್ತೀನಿ. ಇಲ್ಲಿ ನೋಡಿ ಮುದ್ದೆ, ಸಾಂಬಾರು, ಪಲ್ಯ ಇಷ್ಟು ಇವತ್ತು ನಮ್ಮ ಮನೆ ಅಡುಗೆ ಕಾಂಬಿನೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋದೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಬರುತ್ತೆ.